ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಲೆನಾಡಿನ ಭಾಗದಲ್ಲಿ ಜೋರಾಯಿತು ಮಳೆಯ ಅಬ್ಬರ. ಮೈದುಂಬಿ ಹರಿತಾ ಇರುವಂತ ಕೂಡಿಗೆಯ ತ್ರಿವೇಣಿ ಸಂಗಮ. ಮೂಡಿಗೆರೆ ಕೂಡಿಗೆ ಭಾಗದಲ್ಲಿ ಸಂಗಮ ಆಗುವಂತ ನದಿಗಳು ತುಂಬಿ ಹರಿತಾ ಇವೆ. ಮೂಡಿಗೆರೆಯ ಜಲಪಾತಗಳು, ನದಿ, ಹಳ್ಳ, ತೊರೆಗಳೆಲ್ಲವೂ ಕೂಡ ಮಳೆಯಿಂದಾಗಿ ತುಂಬಿ ಹರಿತಾ ಇವೆ. ಸದ್ಯ ಮೂಡಿಗೆರೆ ಕೂಡಿಗೆ ಭಾಗದಲ್ಲಿ ಸಂಗಮ ಆಗುವಂತ ನದಿಗಳು ಕೂಡ ಭಾರಿ ಪ್ರಮಾಣದಲ್ಲಿ ಹರಿತಾ ಇವೆ. ಹೇಮಾವತಿ ಜೊತೆಗೆ ಜಪಾವತಿ, ಗುಪ್ತಗಾಮಿಯ ಸಂಗಮ ಈ ಕೂಡಿಗೆ. ಮುಂಗಾರು ತಡವಾದ್ರೂ ಕೂಡ ಅಬ್ಬರದಿಂದ ತುಂಬಿ ಹರಿತಾ ಇರುವಂತ ನದಿಗಳು. ಒಮ್ಮೆಲೆ ಮಳೆ ಬರ್ತಾ ಇರೋದ್ರಿಂದ ನದಿಗಳ ನೀರಿನ ಮಟ್ಟ ಹೆಚ್ಚಾಗಿದೆ. ಮುಂಗಾರು ತಡವಾದ್ರೂ ಕೂಡ ನಿರಂತರವಾಗಿ ಈಗ ಮಳೆ ಬರ್ತಾ ಇರೋದ್ರಿಂದ ನದಿಗಳು ಮೈದುಂಬಿ ಹರಿತಾ ಇವೆ. ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ, ಅಂದರೆ ಕೆಲ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ, ಕೆಲ ಭಾಗಗಳ ಆಗ್ತಾ ಇಲ್ಲ. ಸದ್ಯ ಕೆಲ ನದಿಗಳು ಉಕ್ಕಿ ಹರಿತಾ ಇವೆ. ಗಮನಿಸ್ತಾ ಇದ್ದೀರಿ ನೀವು ದೃಶ್ಯಗಳನ್ನು. ಮೈದುಂಬಿ ಹರಿತಾ ಇರುವಂಥ ಕೂಡಿಗೆಯ ತ್ರಿವೇಣಿ ಸಂಗಮ. 3 ನದಿಗಳು ಸಂಗಮ ಆಗುವಂಥ ಜಾಗ ಇದು ಕೂಡಿಗೆ. ಇಲ್ಲಿ ಸದ್ಯ ಈಗ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಹೊರ ಕಾಲಿಡೋದಕ್ಕೂ ಆಗ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಅನೇಕ ನದಿಗಳು ತುಂಬಿ ಹರಿತಾ ಇವೆ.